ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ಬೆಂಗಳೂರು ಬುಲ್ಸ್ ವರ್ಸಸ್ ಪುಣೇರಿ ಪಲ್ಟಾನ್ ಎಂತಹ ಮ್ಯಾಚ್ ಗುರು. ಸ್ಟಾರ್ಟಿಂಗ್ ಇಂದಾನೆ ಬೆಂಗಳೂರು ಬುಲ್ಸ್ ಮೇಲೆ ದಬ್ಬಾಳಿಕೆ ಮಾಡಿಕೊಂಡು ಬಂದಿದ್ದೇನೆ. ಪುಣೇರಿ ಪಲ್ಟಾನ್ ಆಲ್ಮೋಸ್ಟ್ ಲೀಡ್ ಅಲ್ಲೇನೆ ಬಂದ್ರು, ಯಾವುದೇ ಕಾರಣಕ್ಕೂ ಲೀಡ್ ನ ಬಿಟ್ಟು ಕೊಡ್ಲೇ ಇಲ್ಲ ಪುಣೇರಿ ಪಲ್ಟಾನ್ ತಂಡ. ಅದು ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಮೇಲೆ ಎಕ್ಸ್ಪೆಷಲಿ ಆಗಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಹೋದ್ ಮ್ಯಾಚ್ ನಮ್ಮ ಬೆಂಗಳೂರು ಬುಲ್ಸ್ ಸಖತ್ತಾಗೇನೆ ಆಟ ಆಡಿದ್ರು, ಬಟ್ ದಬಾಂಗ್ನಲ್ಲಿ ಕೆಸಿ ಅವರ ಆಟ ನೋಡಿ ಇವರು ಕಲ್ತಿದ್ದಾರೆ ಅಂತ ಅನ್ಕೊಂಡಿದ್ದೆ ಇವರು. ಬಟ್ ಇನ್ನೂ ಕೂಡ ಕಲ್ತ್ಕೊಳ್ಳೋಕೆ ಆಗ್ಲೇ ಇಲ್ಲ ಬೆಂಗಳೂರು ಬುಲ್ಸ್ ತಂಡ. ಬಟ್ ಆದ್ರೂ ಕೂಡ ತೊಂದರೆ ಇಲ್ಲ ಗುರು. ಹೋದ್ ಮ್ಯಾಚ್ಗಿಂತ ಸಾಕಷ್ಟು ಕಮ್ಮಿ ಲೀಡ್ ನಲ್ಲಿ ಸೋತಿದ್ದಾರೆ. ನಿಜವಾಗ್ಲೂ ಇವತ್ತಿನ ಬೇಜಾನ್ ಲೀಡ್ ನಲ್ಲಿ ಸೋಲ್ತಾರೆ ಅಂತ ಅನ್ಕೊಂಡಿದ್ದೆ. ಆ ಕೊನೆಯಲ್ಲಿ ಮಾಡಿದಂತ ಕಮ್ ಬ್ಯಾಕ್ 18 ಅಂಕಗಳ ಲೀಡ್ ನ 9 ಅಂಕಗಳ ಲೀಡ್ಗೆ ತಗೊಂಬಂದು ನಿಲ್ಲಿಸ್ತಾರೆ ಕೊನೆಗೂ ಕೂಡ. ಸೊ ರೈಡ್ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ 17 ರೈಡ್ ಅಂಕನ ತಗೊಂಡಿದ್ದು ಬೆಂಗಳೂರು ಬುಲ್ಸ್ ತಂಡ. ಆದ್ರೆ ಪುಣೇರಿ ಪಲ್ಟಾನ್ ತಂಡ 20 ರೈಡ್ ಅಂಕನ ಈ ಮ್ಯಾಚ್ ನಲ್ಲಿ ಕಲೆ ಹಾಕೊಳ್ತಾರೆ. ಸೊ ಸೂಪರ್ ರೈಡ್ ವಿಚಾರಕ್ಕೆ ಬಂದ್ರೆ ಬೆಂಗಳೂರು ಬುಲ್ಸ್ ತಂಡದ ಪರವಾಗಿ ಒಂದು ಸೂಪರ್ ರೈಡ್ ಆಗುತ್ತೆ. ಬಟ್ ಟ್ಯಾಕಲ್ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ 14 ಟ್ಯಾಕಲ್ ಪಾಯಿಂಟ್ ಬೆಂಗಳೂರು ಬುಲ್ಸ್ ತಂಡ ಮಾಡಿದ್ರೆ 16 ಟ್ಯಾಕಲ್ ಪಾಯಿಂಟ್ಸ್ ನ ತಗೊಂಡಿದ್ದು ಪುಣೇರಿ ಪಲ್ಟಾನ್ ತಂಡ. ಒಂದು ಬಾರಿ ಆಲ್ಔಟ್ ಕೂಡ ಆಗ್ತಾರೆ ಬೆಂಗಳೂರು ಬುಲ್ಸ್ ತಂಡ, ಬಟ್ 2 ಎಕ್ಸ್ಟ್ರಾ ಪಾಯಿಂಟ್ ನ ಕತ್ಕೊಂಡು ಹೋಗಿದ್ದು ಪುಣೇರಿ ಪಲ್ಟಾನ್ ತಂಡ. ನಮ್ಮ ಬೆಂಗಳೂರು ಬುಲ್ಸ್ ಸೋಲಿಗೆ ಪ್ರಮುಖವಾದ ಕಾರಣ ಏನಾಯ್ತು ಅಂತ ತಿಳ್ಕೊಬೇಕಾ? ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗ್ಬಿಡಿ. ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ಒತ್ಬಿಟ್ಟು ಹಾಲಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡಿಬಿಡಿ. ಸೊ ಮಾಡಿದ್ರ ಬನ್ನಿ ಒಳಗಡೆ ಎರಡು ವಿಚಾರಕ್ಕೆ ಹೊರಟು ಬಿಡೋಣ, ಮತ್ತೆ ಯಾಕೆ ತಡ ಮಾಡೋದು. ಸೊ ಸುಶೀಲ್ ಅವರು ಈ ಮ್ಯಾಚ್ ನಲ್ಲಿ 9 ಅಂಕಗಳನ್ನ ಕಲೆ ಹಾಕ್ತಾರೆ. ಸೂಪರ್ 10ಗೆ ಇನ್ನೊಂದು ಅಂಕ ಬೇಕಾಗಿತ್ತು, ಬಟ್ ಮಿಸ್ ಮಾಡ್ಕೊಳ್ತಾರೆ ಗುರು. ಬಟ್ ಪ್ರತೀಕ್ ಅವರು ಐ5 ಗಳಿಸೋದ್ರ ಮೂಲಕ 5 ಟ್ಯಾಕಲ್ ಪಾಯಿಂಟ್ ನ ತಗೊಂಡ್ರೆ, ರಣ್ ಸಿಂಗ್ 2 ಟ್ಯಾಕಲ್ ಪಾಯಿಂಟ್ ನ ತಗೊಳ್ತಾರೆ. ಭರತ್ ಅವರು 4 ಅಂಕನ ಈ ಮ್ಯಾಚ್ ನಲ್ಲಿ ಕಲೆ ಹಾಕ್ತಾರೆ. ಅಕ್ಷಿತ್ ದುಲ್ 3 ಅಂಕನ ಈ ಮ್ಯಾಚ್ ನಲ್ಲಿ ಕಲೆ ಹಾಕಿದ್ರೆ. ಸೌರಭ್ ನಂದಲ್ 2 ಟ್ಯಾಕಲ್ ಪಾಯಿಂಟ್, ಒಂದು ಬೋನಸ್ ಹಾಗೂ 3 ಅಂಕನ ಕಲೆ ಹಾಕಿದ್ರೆ. ಸುರ್ಜಿತ್ ಸಿಂಗ್ 1 ಟ್ಯಾಕಲ್ ಪಾಯಿಂಟ್, ಮೋನು 1 ಟ್ಯಾಕಲ್ ಪಾಯಿಂಟ್ ನ ಕಲೆ ಹಾಕ್ತಾರೆ. ಆಲ್ಮೋಸ್ಟ್ ಸುರ್ಜಿತ್ ಸಿಂಗ್ ಅವರ ಫಾರ್ಮ್ ಇವತ್ತ ಖಂಡಿತ ಬೇಕಾಗಿತ್ತು. ಸೊ ಅವರ ಫಾರ್ಮ್ ಎಲ್ಲೋ ಕಂಟಿನ್ಯೂಸ್ ತಪ್ಪೋಗಿ ಇವತ್ತಿನ ಸೋಲು ನಮಗೆ ಕಟ್ಟಿಟ್ಟ ಬುತ್ತಿ ಆಯಿತು. ಸೊ ಅದು ಅಲ್ಲದೆ ಪ್ರಮುಖವಾಗಿ ನಮ್ಮ ತಂಡ ಸೋಲೋದಿಕ್ಕೆ ಕಾರಣ ಆಗಿದ್ದು ಸಾಕಷ್ಟು ಬೋನಸ್ ಅಂಕಗಳನ್ನ ಬಿಟ್ಕೊಡ್ತೀವಿ ಗುರು ನಾವು ಈ ಮ್ಯಾಚ್ ನಲ್ಲಿ. ಎಸ್ಪೆಷಲಿ ಆಗಿ ಪುಣೇರಿ ಪಲ್ಟಾನ್ ತಂಡ ಬೇಜಾನ್ ಬೋನಸ್ಗಳನ್ನ ಕತ್ಕೊಂಡು ಹೋಗ್ತಾರೆ. ಆಲ್ಮೋಸ್ಟ್ 12 ಬೋನಸ್ ಅಂಕನೇ ನಾವು ಬಿಟ್ಕೊಟ್ಟು. ಸೊ ಅದೇನೆ ನಮ್ಗೆ ಮೈನಸ್ ಪಾಯಿಂಟ್ ಆಗಿದ್ದು. ಇಲ್ಲಿ ಅಷ್ಟೊಂದು ಬೋನಸ್ ಅಂಕನ ಬಿಟ್ಕೊಡುವಂತ ಅವಶ್ಯಕತೆ ಇರಲಿಲ್ಲ. ಅಸ್ಲಾಂ ಇನಂದರ್ ಅವರು 4 ಬೋನಸ್ ಅಂಕ ಕತ್ಕೊಂಡು ಹೋಗ್ತಾರೆ. ಈ ಮ್ಯಾಚ್ ನಲ್ಲಿ 11 ಅಂಕನ ಕಲೆ ಹಾಕ್ತಾರೆ. 2 ಟ್ಯಾಕಲ್ ಕೂಡ ಇದರಲ್ಲಿ ಸೇರ್ಕೊಂಡಿರ್ತವೆ. ಬಟ್ ಆಕಾಶ್ ಶಿಂಡೆ ಅವರು 5 ಬೋನಸ್ ಅಂಕನ ಕತ್ಕೊಂಡು ಹೋಗ್ತಾರೆ ಗುರು. ಸೊ ಎಲ್ಲೋ ಒಂದ್ ಕಡೆ ಬೋನಸ್ ನ ಜಾಸ್ತಿ ಬಿಟ್ಕೊಟ್ಬಿಟ್ಟು ಅಂತ ನನಗೆ ಅನ್ನಿಸ್ತೀನಿ. ಮೋಹಿತ್ ಗೋಯತ್ ಅವರು 3 ಬೋನಸ್ ನ ಕತ್ಕೊಂಡು ಹೋಗ್ತಾರೆ. ಬಟ್ 7 ಅಂಕನ ಈ ಮ್ಯಾಚ್ ನಲ್ಲಿ ಕಲೆ ಹಾಕ್ತಾರೆ. ಬಟ್ 2 ಟ್ಯಾಕಲ್ ಪಾಯಿಂಟ್ ಕೂಡ ತಗೊಂಡಿದ್ದಾರೆ. ಇನ್ನು ಗೌರವ್ ಕತ್ರಿ 4 ಪಾಯಿಂಟ್ ನ ತಗೊಂಡ್ರೆ, ಮೊಹಮ್ಮದ್ ರೆಜಾ ಅವರು 4 ಪಾಯಿಂಟ್ ನ ತಗೊಳ್ತಾರೆ. ಆಲ್ಮೋಸ್ಟ್ ಪ್ರತಿಯೊಬ್ಬ ರೈಡರ್ನು ಕೂಡ ಪುಣೇರಿ ಪಲ್ಟಾನ್ ತಂಡದ ಪರವಾಗಿ ಟ್ಯಾಕಲ್ ನಲ್ಲಿ ಭಾಗಿಯಾಗಿ ಅತ್ಯುತ್ತಮವಾದ ಟ್ಯಾಕಲ್ ಪಾಯಿಂಟ್ಸ್ ಗಳನ್ನ ತಗೊಂಡಿದ್ದಾರೆ. ಬಟ್ ನಮಗೆ ಬೋನಸ್ ಈ ಮ್ಯಾಚ್ ನಲ್ಲಿ ಸಾಕಷ್ಟು ಮುಳುವಾಯಿತು ಅಂತ ನನಗೆ ಅನ್ನಿಸ್ತು ಗುರು, ಸ್ಪೆಷಲಿ ಆಗಿ. ಸೊ ಎಲ್ಲೋ ಒಂದ್ ಭರತ್ ಅವರು ಈ ಸೀಸನ್ ನಮಗೆ ಫಾರ್ಮ್ ಕಂಡುಕೊಳ್ಳದೆ ಇರೋದು ಸಾಕಷ್ಟು ಹಿನ್ನಡೆಯನ್ನ ಉಂಟು ಮಾಡ್ತಾ ಇದೆ. ಸೊ ಅದು ಅಲ್ಲದೆ ಭರತ್ ಅವರು ಇನ್ನೂ ಕೂಡ ಚೆನ್ನಾಗಿ ಆಟ ಆಡಬೇಕು. ಸೊ ನನ್ಗೆಲ್ಲೋ ಒಂದ್ ಕಡೆ ಭರತ್ ನೆಕ್ಸ್ಟ್ ಸೀಸನ್ ಬೆಂಗಳೂರು ಬುಲ್ಸ್ ತಂಡವಾಗಿ ಆಡ್ತಾರಾ ಇಲ್ವೋ ಅನ್ನೋದೇ ಸಾಕಷ್ಟು ಡೌಟ್ ಆಗ್ಬಿಟ್ಟಿದೆ ಗುರು. ಯಾಕೆ ಈ ಸೀಸನ್ ಇಷ್ಟೊಂದು ಕಳಪೆ ಪ್ರದರ್ಶನ ಕೊಡ್ತಾ ಇದ್ದಾರೆ ಭರತ್ ಗೊತ್ತಾಗ್ತಾ ಇಲ್ಲ. ಹೋದ್ ಸೀಸನ್ ಅಬ್ಬರ ಅಥವಾ ಆ ವೇಗ ಈ ಸೀಸನ್ ನಲ್ಲಿ ಕಾಣಿಸ್ತಿಲ್ಲ. ಆಲ್ಮೋಸ್ಟ್ ಲೆಫ್ಟ್ ಅಲ್ಲಿ ರೈಡ್ ಮಾಡಕ್ ಹೋಗಿ ಟ್ಯಾಕಲ್ ಆಗ್ತಾ ಇದ್ದಾರೆ ಸಾಕಷ್ಟು ಬಾರಿ. ರೈಟ್ ಇಂದ ರೈಡ್ ಮಾಡಿದ್ರೆ ಖಂಡಿತ ಅವ್ರಿಗೆ ಅಂಕಗಳು ಸಿಗ್ತಾವೆ. ನಿಮ್ಗೆ ಏನನ್ಸುತ್ತೆ? ಬೆಂಗಳೂರು ಬುಲ್ಸ್ ತಂಡದ ಸೋಲಿಗೆ ಕಾರಣ ಆಗಿದ್ದೇನು? ನಿಮ್ಮ ಫೇವರೇಟ್ ಪ್ಲೇಯರ್ ಯಾರಾಗಿದ್ರು ಇವತ್ತಿನ ಮ್ಯಾಚ್ ನಲ್ಲಿ? ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಕಾಯ್ದೇರಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.